ನಮಸ್ಕಾರ ಸ್ನೇಹಿತರೆ. ನ್ಯಾಯಪೀಠದಲ್ಲಿ ನನ್ನದೊಂದು ಪ್ರಾರ್ಥನೆ. ನನ್ನ ಕಕ್ಷಿದಾರರಿಗೆ ಆದಷ್ಟು ಶೀಘ್ರ ನ್ಯಾಯ ದೊರೆತಲ್ಲಿ ಅವರು ತಮ್ಮ ಹೊಸ ಬದುಕನ್ನು ಆರಂಭಿಸಬಹುದು. ಮಾಲಾಲ ವಕೀಲರು ತಮ್ಮ ವಕಾಲತ್ತನ್ನು ಮಂಡಿಸಿದ ಜಡ್ಜ್ ಸಾಹೇಬರಲ್ಲಿ ವಿನಂತಿಸಿಕೊಂಡರು. ವಿಷಯದ ಗಂಭೀರತೆಯನ್ನು ಅರಿತ ಜಡ್ಜ್ ಸಾಹೇಬರು ಮುಂದಿನ ದಿನಾಂಕ ನೀಡಿದರು. ವಿಚ್ಛೇದನ ಪ್ರಕರಣದಲ್ಲಿ ದಿಢೀರ್ ನಿರ್ಧಾರ ತೆಗೆದುಕೊಳ್ಳಲು ಬರುವುದಿಲ್ಲ. ಗಂಡ ಹೆಂಡಿರು ಮತ್ತೆ ಒಂದಾಗಿ ಬದುಕು ಸಾಗಿಸಲಿ ಎನ್ನುವ ಆಶಯವನ್ನು ನ್ಯಾಯಾಲಯ ಬಯಸುತ್ತಿದ್ದರಿಂದ ಎಂದಿನಂತೆ ಹಿಂದೆ ಕೂಡ ನ್ಯಾಯಾಲಯದಲ್ಲಿ ಯಾವುದೇ ನಿರ್ಧಾರವಾಗಲಿಲ್ಲ. ಎರಡು ಕಡೆಯ ವಕೀಲರು ತಮ್ಮ ಕೋರಿಕೆಯನ್ನು ನಿವೇದಿಸಿಕೊಂಡರೂ ಕೂಡ ಜಡ್ಜ್ ಸಾಹೇಬರು ಮಾತ್ರ ಎಂದಿನಂತೆ ಮುಂದಿನ ದಿನಾಂಕವನ್ನು ನೀಡುವ ಕೆಲಸವನ್ನಷ್ಟೇ ಮಾಡಿ ಕೈ ತೊಳೆದುಕೊಂಡರು. ವಲ್ಲಭ್ ಹಾಗೂ ಮಾಲಾ ಇಬ್ಬರು ಒಲ್ಲದ ಮನಸ್ಸಿನಿಂದಲೇ ನಿರಾಶೆ ಹಾಗೂ ಖಿನ್ನತೆಯ ಭಾವ ಹೊತ್ತು ನ್ಯಾಯಾಲಯದಿಂದ ಹೊರಬಂದ ಅವರಿಗೆ ಸ್ನೇಹ ಹಾಗೂ ಭಾನುರ ಆವೇಶಭರಿತ ನೋಟವನ್ನು ಎದುರಿಸುವುದು ತುಸು ಕಷ್ಟವಾಗಿತ್ತು. ಅವರಲ್ಲಿ ಮಡುಗಟ್ಟಿದ ಆಕ್ರೋಶ, ಅಸಹ್ಯ ಭಾವನೆ ಹಾಗೂ ಕ್ರೋಧದೊಂದಿಗೆ ಒಬ್ಬರನ್ನೊಬ್ಬರು ಮೋಸ ಮಾಡಲು ಹೊರಟಿರುವ ಈ ಪರಿಸ್ಥಿತಿಯನ್ನು ಕಳೆದ 5 ವರ್ಷಗಳಿಂದಲೂ ನೋಡುತ್ತಲೇ ಬಂದಿದ್ದಾರೆ. ಈಗೀಗಂತೂ ಅದು ರೂಢಿಯಾಗಿ ಬಿಟ್ಟಿದೆ. ವಲ್ಲಭ್ ಈ ಎಲ್ಲ ವಿದ್ಯಮಾನಗಳಿಂದ ಸಾಕಷ್ಟು ಕುಗ್ಗಿ ಹೋಗಿದ್ದ. ಅಸಹನೆ ಹಾಗೂ ಅಪರಾಧಿ ಭಾವನೆ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಕೋರ್ಟ್ ಕಚೇರಿಯ ಈ ಜಂಜಾಟದ ನಡುವೆ ಜೀವನ ಹೈರಾಣವಾಗಿತ್ತು. ಮಾಲಾಲ ಪರಿಸ್ಥಿತಿಯು ಕೂಡ ಅಷ್ಟೇನು ಭಿನ್ನವಾಗಿರಲಿಲ್ಲ. ಕಳೆದ 5 ವರ್ಷಗಳಿಂದ ಅನುಭವಿಸಿದ ಮಾನಸಿಕ ಯಾತನೆ ಅಷ್ಟಿಷ್ಟಲ್ಲ. ಪ್ರತಿ ಕ್ಷಣವೂ ಹೋರಾಟದ ಹಾದಿಯಾಗಿತ್ತು. ಗೆಳತಿಯರ, ಅಕ್ಕಪಕ್ಕದವರ ನಿಂದನೆಯ ನುಡಿ, ಅಸಹಾಯಕ ಸ್ಥಿತಿಯಲ್ಲಿ ಒಂಟಿ ಹೋರಾಟ, ಜೊತೆಗೆ ಸ್ವಂತ ಮಕ್ಕಳು ಕೂಡ ತನ್ನಿಂದ ದೂರವಾದ ಪರಿ ಎಲ್ಲವೂ ಅವಳನ್ನು ನಿರ್ಭಾವುಕಳನ್ನಾಗಿಸಿತ್ತು. ಅಷ್ಟಕ್ಕೂ ಅವಳು ತೆಗೆದುಕೊಂಡ ಈ ನಿರ್ಧಾರದಿಂದ ಸಿಕ್ಕಿದಾದರೂ ಏನು? ಬಾ, ಮನೆವರೆಗೂ ಡ್ರಾಪ್ ಕೊಡ್ತೀನಿ, ವಲ್ಲಭ್ ಮಾಲಾಲಿಗೆ ಹೇಳುತ್ತಿದ್ದಂತೆ ಮಾಲಾಲ ಗದ್ಗದಿದ ಕಂಠದಿಂದ ಪರವಾಗಿಲ್ಲ, ನಾನೇ ಹೋಗ್ತೀನಿ, ನಿಮಗೆ ಈಗಾಗಲೇ ಲೇಟ್ ಆಗಿದೆ ಎಂದಳು. ಕುತ್ಕೋ ಎನ್ನುತ್ತಾ ವಲ್ಲಭ್ ಕಾರಿನ ಬಾಗಿಲು ತೆರೆದು ಅವಳನ್ನು ಆಹ್ವಾನಿಸಿದ. ತಕ್ಷಣ ಕಾರು ಹತ್ತಿ ಕುಳಿತ ಮಾಲಾಲನ್ನು ಅವಳು ಪೇಯಿಂಗ್ ಗೆಸ್ಟ್ ಆಗಿ ಉಳಿದಿದ್ದ ಕಡೆ ಡ್ರಾಪ್ ಮಾಡಿ ಆಫೀಸ್ನತ್ತ ಕಾರು ತಿರುಗಿಸಿದ. ಒಡನೆಯೇ ಕೈಗಡಿಯಾರ ನೋಡಿಕೊಂಡ. ಗಂಟೆ 2 ಆಗಿತ್ತು. ಊಟದ ಟೈಮ್ ಮೀರಿ ಹೋಗಿತ್ತು. ಇಂದು ಕೂಡ ಅರ್ಧ ದಿನ ರಜೆ ತಗೋಬೇಕು. ಈ ಕೇಸಿನ ಓಡಾಟದ ತೀವ್ರತೆಯಿಂದಾಗಿ ಅರ್ಧ ಅಥವಾ 1 ದಿನದ ರಜೆ ಹಾಕುವುದು ಈಗ ಅನಿವಾರ್ಯವಾಗಿದೆ. ಸರ್ಕಾರಿ ಕಚೇರಿಗಳಂತೆ ಖಾಸಗಿ ಸಂಸ್ಥೆಯಲ್ಲಿ ಬೇಕಾದಾಗೆಲ್ಲ ರಜೆ ಪಡೆಯುವುದು ಸಾಧ್ಯವಿರಲಿಲ್ಲ. ಮನಭಾರ, ಕೆಲಸದ ಒತ್ತಡ ಹೇರುವ ಈ ಸಂಸ್ಥೆಗಳಲ್ಲಿ ಸಮಯಕ್ಕೆ ಬೆಲೆಯೇ ಇಲ್ಲ. ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಮಾಲಾ ಕೂಡ ಕೆಲಸ ಬಿಟ್ಟಿದ್ದಳು. ಕೋರ್ಟಿಗೆ ಸುತ್ತಾಡಿ ಬೇಸತ್ತ ಮಾಲಲಿಗೆ ವಕೀಲರ ಫೀಸ್ ಭರಿಸುವಲ್ಲಿ ಸಾಕಾಗಿತ್ತು. ಈ ನಡುವೆ ಹಣಕಾಸಿನ ಮುಗ್ಗಟ್ಟಿಗೆ ಸಿಲುಕಿದ ಅವಳ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು. ಈ ವಿಚಾರದಲ್ಲಂತೂ ಮಾಲಾ ಹಾಗೂ ವಲ್ಲಭ್ ಒಬ್ಬರಿಗೊಬ್ಬರು ತುಂಬ ಸಹಕರಿಸುತ್ತಿದ್ದರು. ಹಾಗೆ ಕಳೆದ 5 ವರ್ಷಗಳಿಂದಲೂ ಪರಸ್ಪರರ ನಡುವಿನ ಪ್ರೀತಿ, ಗೌರವದಲ್ಲಿ ಸ್ವಲ್ಪವೂ ಕುಂದುಂಟಾಗಿಲ್ಲ. ಆದರೆ ಇಬ್ಬರಿಗೂ ಇಂತಹ ನಿರ್ಧಾರ ತೆಗೆದುಕೊಂಡು ತಪ್ಪು ಮಾಡಿದ್ವಿ ಅಂತ ಅನಿಸ್ತಿತ್ತು. ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದರೂ ಬೇರೆ ಬೇರೆಯಾಗಿದ್ದೀವಿ ಅಂತ ಅನಿಸುತ್ತಾ ಇರಲಿಲ್ಲ. ಮನೆಯವರು, ಸ್ನೇಹಿತರು, ಬಂಧುಗಳು ಎಲ್ಲರ ದೃಷ್ಟಿಯಲ್ಲೂ ತಪ್ಪಿತಸ್ಥರಾದ ನಮಗೆ ಒಂದೊಮ್ಮೆ ನ್ಯಾಯಾಲಯದಿಂದ ಒಟ್ಟಿಗೆ ಬದುಕುವ ಹಕ್ಕು ದೊರೆತು ಬಿಟ್ಟರೆ ನಮ್ಮಷ್ಟು ಸುಖಿಗಳು ಬೇರೊಬ್ಬರಿರಲಾರರು ಎನ್ನುವ ಕನಸು ಇವರದಾಗಿತ್ತು. ದಿನವಿಡೀ ಆಫೀಸ್ ಚಿಂತೆಯಲ್ಲಿ ಒದ್ದಾಡುತ್ತಿದ್ದ ವಲ್ಲಭಿಗೆ ಕೆಲಸದತ್ತ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗಲಿಲ್ಲ. ಮುಖದ ಮೇಲೆ ಕೈ ಹೊತ್ತಿ ಹಿಡಿದು ಒತ್ತಡವನ್ನು ಕಮ್ಮಿಯಾಗಿಸಿಕೊಂಡ. ಏನಾದರೂ ಹೊಸ ವಿಚಾರ ನಡೀತೆ ಸಾಪಾಟಿ ರಾಮನ್ ಕೇಳಿದಾಗ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದ. ಮಾಲಾಗೋಸ್ಕರ ಇಷ್ಟೆಲ್ಲ ಕಷ್ಟ ಕೋಟಲೆಗಳನ್ನು ಎದುರಿಸಿದರೂ ಕೂಡ ಅದರಲ್ಲೊಂದು ಸಾರ್ಥಕತೆ ಇದೆ. ನಿನಗೋಸ್ಕರ ಮಿಡಿಯುವ, ಹೃದಯಪೂರ್ವಕವಾಗಿ ಪ್ರೀತಿಸುವ ಮಾಲಾ ನಿನ್ನ ಅಂತರಂಗದ ಅಧಿಕಾರಿಣಿಯಾಗಿದ್ದಾಳೆ. ನಿನ್ನ ಮೇಲೆ ಪ್ರಾಮಾಣಿಕವಾದ ಪ್ರೀತಿ ಇರದೆ ಹೋಗಿದ್ರೆ ಯಾವತ್ತೋ ಅವಳು ಭಾನುಚಂದ್ರ ಬಳಿ ವಾಪಸ್ ಹೋಗುತ್ತಿದ್ದಳು. ರಾಮನ್ ಮಾತಿನಲ್ಲಿ ಸತ್ಯವಿದೆ ಅನಿಸಿತ್ತು ವಲ್ಲಭ್ಗೆ. ಈ ಹೋರಾಟದಲ್ಲಿ ನಾವಿಬ್ಬರು ಎಷ್ಟೊಂದು ಹೈರಾಣಾಗಿ ಬಿಟ್ಟು 5 ವರ್ಷದ ಹಿಂದಿನ ಬದುಕು ಎಷ್ಟೊಂದು ಸೊಗಸಾಗಿತ್ತು. ಮಾಲಾ ನನ್ನ ಬದುಕಿನಲ್ಲಿ ಬಾರದೆ ಹೋಗಿದ್ರೆ ತಂಗಾಳಿ ಅಂತಿದ್ದ ನಮ್ಮ ಬಾಳಿನಲ್ಲಿ ಬಿರುಕು ಎಂಬ ಈ ಬಿರುಗಾಳಿ ಬೀಸದೆ ಹೋಗಿದ್ರೆ ಜೀವನ ಎಷ್ಟು ಸಂತಸಮಯವಾಗಿರುತ್ತಿತ್ತು. ವಯಸ್ಸು 42ರ ಅಂಚಿಗೆ ತಲುಪಿದರೂ ಇನ್ನು ತನ್ನ ಬದುಕನ್ನು, ತನ್ನ ನಂಬಿದ ಕುಟುಂಬವನ್ನು ಒಂದು ವ್ಯವಸ್ಥೆಯಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗದಿರುವುದಕ್ಕೆ ಮನಸ್ಸು ಪಿಚ್ಚೆನಿಸಿತು. ಮಾಲಾಲಿಗೂ ಈಗ 40 ತುಂಬಿದೆ. ನನ್ನಿಂದಾಗಿ ಮಾಲಾ ಭಾನುಚಂದ್ರನಿಂದ ದೂರ ಉಳಿಯಬೇಕಾಯಿತು ಅನ್ನೋ ಅಪರಾಧಿ ಭಾವನೆ ಅವನ ಇಡೀ ದೇಹವನ್ನು ಹಿಂಡಿ ಹಿಪ್ಪೆ ಮಾಡಿತು.
ನಿನಗೆ ನೀನೇ ಧೈರ್ಯ ತಂದುಕೋ. ಪ್ರೀತಿ ಯೋಚಿಸಿ ಹಳೆದು ಸುರಿದು ಮಾಡುವಂಥ ಪ್ರಕ್ರಿಯೆಯಲ್ಲ, ಅದು ಹೃದಯದ ಅಂತರಾಳದಿಂದ ಆವಿರ್ಭವಿಸುವ ಅನುಭೂತಿ. ಅಷ್ಟಕ್ಕೂ ನಿನ್ನನ್ನು ನೀನು ಯಾಕೆ ದೂಷಿಸಿಕೊಳ್ತೀಯ? ಎಲ್ಲವೂ ಸರಿಯಾಗುತ್ತೆ ಬಿಡು ಎನ್ನುತ್ತ ಗೆಳೆಯ ರಾಮನ್ ಸಮಾಧಾನಪಡಿಸಿದ್ದರೂ ಕೂಡ ವಿಚಾರ ತುಂಬ ಗಂಭೀರವಾಗಿತ್ತು. ಸುಲಭದಲ್ಲಿ ಮುಗಿಯುವಂಥದ್ದಲ್ಲ ಎಂದೆನಿಸಿದಾಗ ಮನಸ್ಸು ಇನ್ನಷ್ಟು ಹಿಡಿಯಾಯಿತು. ಪರಿಸ್ಥಿತಿ ಸುಧಾರಿಸುವುದಾದರೂ ಹೇಗೆ? ನಾನು ಅಂದ್ಕೊಂಡಿರುವ ಹಾಗೆ ಸ್ನೇಹ ಸುಲಭವಾಗಿ ನಿಭಾಯಿಸುವಂತಹ ಸಂಸಾರಿ ಹೆಣ್ಣಲ್ಲ. ಭಾಳ ಜಿದ್ದಿ. ಯಾವುದೇ ಕಾರಣಕ್ಕೂ ಅವಳು ವಿಚ್ಛೇದನ ನೀಡಲಾರರು. ನನ್ನನ್ನು ಹೆದರಿಸಲೆಂದೇ ನ್ಯಾಯಾಲಯಕ್ಕೆ ಅಲೆದಾಡಿಸುತ್ತಿದ್ದಾಳೆ. ಕೆಲವರು ಇರುತ್ತಾರೆ, ತಾವು ನೆಮ್ಮದಿಯಿಂದ ಬದುಕಲ್ಲ, ಬೇರೆಯವರಿಗೂ ಬದುಕಲು ಬಿಡೋಲ್ಲ. ವಲ್ಲಭನ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ರಾಮನ್ ಅವನ ಭುಜದ ಮೇಲೆ ಕೈಯಿಟ್ಟು ನಾನು ಜೊತೆಗಿದ್ದೀನಿ ಅನ್ನುವ ಬೆಂಬಲ ನೀಡಿದರು. ಅದು ಕೂಡ ಅವನಿಗೇನು ಉಪಯೋಗಕ್ಕೆ ಬರೋಲ್ಲ ಅಂತ ಅನಿಸಿತ್ತು. ಆಫೀಸ್ನಿಂದ ನೇರವಾಗಿ ಮನೆಗೆ ಬಂದ ವಲ್ಲಭ್ ಬಾಗಿಲು ತೆರೆದು ಲೈಟ್ ಕೂಡ ಹಾಕದೆ ಕತ್ತಲೆಯಲ್ಲಿ ಸೋಫಾದ ಮೇಲೆ ಹಾಗೆ ಹೊರಗಿದ. ದೇಹ ಹಾಗೂ ಮನಸ್ಸುಗಳೆರಡು ಒಂದೇ ಬಾರಿ ಸುಸ್ತಾದರೆ ಮನುಷ್ಯ ಸಾಕಷ್ಟು ಜರ್ಜರಿತನಾಗುತ್ತಾನೆ. ಕಳೆದು ಹೋದ ನೆನಪುಗಳು ಹಿಂಸೆಯಾಗಿ ಕಾಡುತ್ತವೆ. ಆ ನೆನಪುಗಳೆಲ್ಲ ವಲ್ಲಭ್ನ ಪ್ರತಿಪಟಲದಲ್ಲಿ ಹಾದು ಹೋದವು. ಸುಮಾರು 15 ವರ್ಷಗಳ ಹಿಂದೆ ವಲ್ಲಭ್ ಹಾಗೂ ಸ್ನೇಹಳ ಮದುವೆ ನಡೆದಿತ್ತು. ಆಗ ಅವನು ಅದ್ಯಾವುದೋ ಖಾಸಗಿ ಸಂಸ್ಥೆಯಲ್ಲಿ ನೌಕರಿ ಮಾಡುತ್ತಾ ಇದ್ದ. ಆದರೆ ಮದುವೆಯಾದ ಹೊಸದರಲ್ಲಿ ಸ್ನೇಹಳ ಎಲ್ಲ ಬೇಡಿಕೆಗಳನ್ನು ಪೂರೈಸುವಷ್ಟು ಸಂಬಳ ಸಿಗ್ತಾ ಇರಲಿಲ್ಲ. ಜೊತೆಗೆ ತಂಗಿಯ ಜವಾಬ್ದಾರಿ ಇವನ ಹೆಗಲಿಗೆ ಏರಿತ್ತು. ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಾಯಿಯನ್ನು ನೋಡಬೇಕಾಗಿತ್ತು. ಮದುವೆಗೆ ಮುಂಚೆ ಸ್ನೇಹಳಿಗೂ ಅವನ ಮನೆಯ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಅವಳ ತಂದೆ ತಾಯಿ ವಲ್ಲಭ್ನೊಂದಿಗೆ ಮದುವೆ ಮಾಡಿ ಕೈ ತೊಳೆದುಕೊಂಡಿದ್ದರು. ಸ್ನೇಹ ಸ್ವಭಾವ ಅಂತೂ ಹಠಮಾರಿ ಹೆಣ್ಣು, ಜೊತೆಗೆ ಅತಿ ಕೋಪಿಷ್ಟ ಸ್ವಭಾವದವಳಾಗಿದ್ದಳು. ಮಾತಿಗೂ ಜಗಳವಾಡುವುದಲ್ಲದೆ ಅತ್ತೆಯೊಂದಿಗೆ ಆಗಾಗ ಎದುರಾಡುವ ವಾದಕ್ಕಿಳಿಯುವ ಚಾಲಿ ಮಾಮೂಲಾಗಿತ್ತು. ಯಾವುದೋ ನೆಪ ಮಾಡಿಕೊಂಡು ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಖ್ಯಾತಿ ತೆಗೆಯುವುದು ಅವಳ ದಿನಚರಿಯಾಗಿತ್ತು. ಬಿಂದಾಸ್ ಆಗಿ ಓಡಾಡುತ್ತಾ ಶಾಪಿಂಗ್ ಮಾಡೋ ಹುಚ್ಚು ಬೆಳೆಸಿಕೊಂಡಿದ್ದ ಈಕೆಗೆ ಮನೆಗೆಲಸ ಮಾಡುವತ್ತ ಆಸಕ್ತಿ ಇರಲಿಲ್ಲ. ಅವಳನ್ನು ಬದಲಾಯಿಸಬೇಕೆಂದು ಬಯಸಿದಾಗಲೆಲ್ಲ ಇದು ಅಸಾಧ್ಯವಾದ ಮಾತು ಎನಿಸ್ತಿತ್ತು. ದಿಢೀರಂತ ಮಾಯವಾಗಿ ಬಿಡುವವಳು ಎಷ್ಟೋ ಹೊತ್ತಿನ ನಂತರ ಮತ್ತೆ ಪ್ರತ್ಯಕ್ಷವಾಗುವ ಇವಳನ್ನು ಕಟ್ಟಿ ಹಾಕುವುದು ತುಸು ಕಷ್ಟವೆನಿಸಿತು. ಮದುವೆಯಾಗಿ 2 ವರ್ಷದ ನಂತರ ಗಂಡು ಮಗುವಿಗೆ ಜನ್ಮ ನೀಡಿದ ಸ್ನೇಹ ಇನ್ನಾದರೂ ಸುಧಾರಿಸಬಹುದೆಂದು ನಿರೀಕ್ಷಿಸಿದ ವಲ್ಲಭ್ಗೆ ಅದು ಸುಳ್ಳಾಯಿತು. ಯಾವುದೇ ತರಹದ ಬದಲಾವಣೆಯೂ ಕೂಡ ಅವಳಲ್ಲಿ ಕಾಣಲಿಲ್ಲ. ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಾಯಿ ತಂದೆಯರದಾಗಿತ್ತು. ಮಗುವಿಗೆ ಹುಷಾರಿಲ್ಲದಿದ್ದಾಗಲೂ ಕೂಡ ಸ್ನೇಹಿತೆಯರೊಂದಿಗೆ ಸಿನಿಮಾಗೆ ಹೋಗಿದ್ದಳು. ಒಮ್ಮೆಯಂತೂ ಮಗುವಿಗೆ ನ್ಯುಮೋನಿಯಾ ಆಗಿತ್ತು. ಆಗ ಮಗುವಿಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿಸಿದ ಪರಿಣಾಮ ಜ್ವರ ಇನ್ನಷ್ಟು ಹೆಚ್ಚಾಯಿತು. 2 ದಿನಗಳವರೆಗೆ ಥಂಡಿಯನ್ನು ತಡೆಯಲಾಗದೆ ಮಗು ತೀರಿಕೊಂಡಿತ್ತು. 1-2 ದಿನ ಅತ್ತು ಕರೆದು ಸ್ನೇಹ ಆಮೇಲೆ ಮೊದಲಿನಂತೆ ಆಗಿಬಿಟ್ಟಳು. ಈ ನಡುವೆ ವಲ್ಲಭ್ಗೆ ಮನೆಯೇ ನರಕ ಎಂಬಂತಾಗಿ ಮನೆಯಲ್ಲಿ ಹೆಚ್ಚು ಹೊತ್ತು ಇರಲು ಇಷ್ಟಪಡುತ್ತಿರಲಿಲ್ಲ. ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿ ಬೇಸತ್ತ ತಾಯಿ ತಂಗಿಯನ್ನು ಕರೆದುಕೊಂಡು ಊರಿಗೆ ಹೋಗಿಬಿಟ್ಟರು. ಇತ್ತೀಚೆಗಂತೂ ಸ್ನೇಹ ಒಮ್ಮೊಮ್ಮೆ ಮನೆಯಲ್ಲಿ ಅಡಿಗೆ ಮಾಡುವುದನ್ನೇ ಮರೆತು ಬಿಟ್ಟಿದ್ದಳು. ಮನೆಯಂತೂ ಇನ್ನಿಲ್ಲದಷ್ಟು ಕೊಳಕಾಗಿತ್ತು. ಆದರೂ ಕೂಡ ಸ್ನೇಹ ಹೊರಗಡೆ ಸುತ್ತಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಇಂಥ ಸ್ಥಿತಿಯಲ್ಲಿ ವಲ್ಲಭ್ ಪಾರ್ಕುಗಳಲ್ಲಿ ಕೂತು ಹೆಚ್ಚು ಸಮಯ ಕಳೆಯುತ್ತಿದ್ದ. ಮನಸ್ಸು ಸೂತ್ರ ಹರಿದ ಗಾಳಿಪಟದಂತಾಗಿತ್ತು. ವಲ್ಲಭ್ ಈ ನಡುವೆ ನೀವು ಮನೆಯಲ್ಲಿ ಹೆಚ್ಚು ಇರ್ತಾ ಇಲ್ಲ ಯಾಕೆ? ಕಂಪನಿ ನೀಡಲು ಬೇರೆ ಯಾರಾದರೂ ಸಿಕ್ಕಿದ್ಲಾ ಹೇಗೆ? ಸ್ನೇಹಳ ಚುಚ್ಚು ಮಾತು ನೊಂದ ಮನಸ್ಸನ್ನು ಇನ್ನಷ್ಟು ಘಾಸಿಗೊಳಿಸಿತು. ಭಾಳಷ್ಟು ಸಾರಿ ಕುಳ್ಳಿರಿಸಿಕೊಂಡು ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದ ವಲ್ಲಭ್ಗೆ ನಿರಾಶೆ ಆಯಿತು. ಅತ್ತೆ ಹಾಗೂ ನಾದಿನಿ ಊರಿಗೆ ಹೊರಟು ಹೋದ ಮೇಲಂತೂ ಸ್ನೇಹಳಿಗೆ ಇನ್ನಷ್ಟು ಸ್ವಾತಂತ್ರ್ಯ ಸಿಕ್ಕಿದಂತಾಗಿ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿ ಅಂತಾದಳು. ವಲ್ಲಭ್ನ ಆಫೀಸ್ ಎದುರಿಗಿರುವ ಬಿಲ್ಡಿಂಗ್ನಲ್ಲಿ ಮಾಲಾಲ ಆಫೀಸ್ ಇತ್ತು. ಲಿಫ್ಟ್ನಲ್ಲಿ ಹೋಗಿ ಬರುವಾಗಲೆಲ್ಲ ಎದುರಾಗುತ್ತಿದ್ದ ಮಾಲಾಲನ್ನು ಭೇಟಿಯಾಗುವ ಅವಕಾಶ ವಲ್ಲಭನಿಗೆ ದೊರೆಯಿತು. ಸ್ನೇಹ ಮಾತುಕತೆ ನಡೆಸುವ ಹಂತಕ್ಕೆ ಬಂದಿತು. ಸ್ನೇಹ ಪ್ರೀತಿಯಾಗಿ ಬದಲಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸತೊಡಗಿದರು. ಇಡೀ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ವಲ್ಲಭನಿಗೆ ಹುಡುಕುತ್ತಿದ್ದ ಬಳ್ಳಿ ಕೈಗೆ ಸಿಕ್ಕಂತಾಗಿ ಮಾಲಾಲನ್ನು ಬಿಟ್ಟಿರಲಾರದಷ್ಟು ಹತ್ತಿರವಾದ. ಇತ್ತ ಮಾಲಾಲಿಗೂ ಕುಡುಕ ಗಂಡನಿಂದ ಮುಕ್ತಿ ಬೇಕಾಗಿತ್ತು. ಮನಸ್ಸು ಸಹಜವಾಗಿಯೇ ವಲ್ಲಭನತ್ತ ವಾಲಿತು. ಪತಿ ಭಾನುಚಂದ್ರ ಕುಡಿದ ಹಮಲ್ನಲ್ಲಿ ಮಾಲಾಲಿಗೆ ಆಗಾಗ ಹೊಡೆಯುತ್ತಿದ್ದ. ಪ್ರತಿ ಸಾರಿ ಅನುಮಾನದಿಂದಲೇ ನೋಡುತ್ತಾ ಚುಚ್ಚು ಮಾತುಗಳನ್ನಾಡುತ್ತಾ ಮನಸ್ಸನ್ನು ಘಾಸಿಗೊಳಿಸುತ್ತಿದ್ದ. ಎಲ್ಲವನ್ನು ತನ್ನೆರಡು ಮಕ್ಕಳಿಗಾಗಿ ಸಹಿಸಿಕೊಂಡಿದ್ದ ಮಾಲ ಮುಂದೆ ಇವನೊಂದಿಗೆ ಸಂಸಾರ ಸಾಧ್ಯ ಇಲ್ವಾ ಎನ್ನೋ ಹಂತಕ್ಕೆ ಬಂದು ಬಿಟ್ಟಿದ್ದಳು. ಈ ನಡುವೆ ವಲ್ಲಭ್ ಮಾಲಾರ ಭೇಟಿ ಮಾತುಕತೆ ಎಲ್ಲವೂ ಮಾಮೂಲಾಗಿ ಬಿಟ್ಟಿತ್ತು. ತಮಗರಿವಿಲ್ಲದಂತೆ ಒಬ್ಬರಿಗೊಬ್ಬರು ತೀರಾ ಹತ್ತಿರವಾದರು.
ಇಬ್ಬರು ತಮ್ಮ ಸಂಗಾತಿಗಳಿಂದ ಬೇರ್ಪಟ್ಟು ತಮ್ಮದೇ ಆದ ಸುಂದರ ಬದುಕನ್ನು ಕಟ್ಟಿಕೊಳ್ಳುವ ಕನಸನ್ನು ಕಾಣತೊಡಗಿದರು. ಇದಕ್ಕಾಗಿ ವಿಚ್ಛೇದನ ಪಡೆಯುವುದು ಅನಿವಾರ್ಯವಾಗಿತ್ತು. ಸ್ನೇಹ ಮಕ್ಕಳನ್ನು ತನ್ನ ಜೊತೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿಕೊಂಡಿರುವುದರಿಂದ ವಲ್ಲಭ್ಗೆ ಮನಸ್ಸು ನಿರಾಳವಾಯಿತು. ಮುಂದೆ ನಾನು ನನ್ನ ಬದುಕು ಅಷ್ಟೇ ನೋಡಿಕೊಂಡರಾಯಿತು ಎಂದು ಒಳಗೊಳಗೆ ಖುಷಿಪಟ್ಟ. ಆದರೆ ಈ ಖುಷಿ ಬಹಳ ಕಾಲ ಉಳಿಯಲಿಲ್ಲ. ಈ ನಡುವೆ ಅನಿರೀಕ್ಷಿತವಾಗಿ ಒಂದು ಎಡವಟ್ಟು ನಡೆದು ಹೋಗಿತ್ತು. ಮಾಳಲೊಂದಿಗೆ ಪ್ರೇಮ ಕಹಾನಿ ಊರೆಲ್ಲ ಹಬ್ಬಿ ಸ್ನೇಹಳ ಕಿವಿಗೂ ಬಿತ್ತು. ರಣಚಂಡಿಯಾದ ಸ್ನೇಹ, ನಿನ್ನ ತಾರಮಯ್ಯ ನಾಟಕವನ್ನೆಲ್ಲ ನನಗೆ ಗೊತ್ತಾಗಿ ಹೋಗಿದೆ. ಅಷ್ಟು ಸುಲಭವಾಗಿ ಡೈವರ್ಸ್ ಕೊಡ್ತೀನಿ ಅಂದುಕೊಂಡಿದ್ಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನನಗೀಗ ಅರ್ಥವಾಗಿದೆ. ಈ ನಡುವೆ ನನ್ನಿಂದ ನೀನು ಯಾಕೆ ದೂರ ಇದ್ದೀಯಾ ಅಂತ. ನನಗೆ ಕೈಕೊಟ್ಟು ಬೇರೆಯವಳ ಜೊತೆ ಮದುವೆ ಮಾಡಿಕೊಂಡು ಹಾಯಾಗಿ ಇರ್ಬೋದು ಎಂಬ ಕನಸು ಕಾಣ್ತಾ ಇದೆಯಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇಡೀ ಜೀವನ ನ್ಯಾಯಾಲಯದ ಹೋರಾಟದಲ್ಲಿ ಕಳೆದರೂ ಸರಿ, ನಾನಂತೂ ನಿನಗೆ ವಿಚ್ಛೇದನ ನೀಡೋಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದಾಗ ವಲ್ಲಭ್ ಇನ್ನಷ್ಟು ಚಿಂತಾಕ್ರಾಂತನಾಗಿ ಬಿಟ್ಟ. ಇತ್ತ ಮಾಳಾಲ ಮನೆಯಲ್ಲೂ ಕೂಡ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ಪತಿ ಭಾನುಚಂದ್ರನಂತೂ ವ್ಯಗ್ರನಾಗಿ ಕೋಪದಿಂದಲೇ, ನಾಚಿಕೆ ಆಗೋಲ್ವ ನಿಂಗೆ? ಬೇರೊಬ್ಬನ ಜೊತೆ ಸಂಬಂಧ ಬೆಳೆಸ್ಕೊಂಡು ನನ್ನ ಮುಖಕ್ಕೆ ಮಸಿ ಬೆಳಿಬೇಕೆಂದುಕೊಂಡಿದ್ಯಾ? ನಿನ್ನನ್ನು ಹಾಗೆ ಸುಮ್ಮನೆ ಬಿಡಲ್ಲ ಎಂದು ಕೂಗಾಡುತ್ತಾ ಹಾದಿ ಬೀದಿ ರಂಪ ಮಾಡಿಬಿಟ್ಟ. ಕಂಡವರಿಗೆಲ್ಲ ಮಾಲಾಲನ್ನು ಅವಮಾನಿಸ್ತಾ ಓಡಾಡುತ್ತಿದ್ದ. ಅಷ್ಟು ಸಾಲದೆಂಬಂತೆ ಪ್ರತಿದಿನ ಏನಾದರೊಂದು ನೆಪ ಮಾಡಿಕೊಂಡು ದನಕ್ಕೆ ಬಡಿಯುವಂತೆ ಹೊಡೆಯಲು ಶುರು ಮಾಡಿದ. ಮಕ್ಕಳಂತೂ ಏನೊಂದು ಅರ್ಥವಾಗದೆ ಗೊಂದಲಗೀಡಾಗಿ ಬಿಟ್ಟಿದ್ದರು. ಈ ಎಲ್ಲ ಅನಾಹುತಕ್ಕೂ ವಲ್ಲಭ್ ತಮ್ಮ ಮನೆಗೆ ಬರುವುದೇ ಮುಖ್ಯ ಕಾರಣವೆಂದರಿತ ಮಕ್ಕಳು ನೇರವಾಗಿ ಮಾಲಾಲನ್ನೇ ಪ್ರಶ್ನೆ ಮಾಡಲಾರಂಭಿಸಿದರು. ಅಮ್ಮ, ಈ ವಲ್ಲಭ್ ಅಂಕಲ್ ನಮ್ಮ ಮನೆಗೇಕೆ ಬರ್ತಾರೆ? ನಮಗಂತೂ ಒಂಚೂರು ಇಷ್ಟವಿಲ್ಲ. ನಮ್ಮ ಶಾಲೆಯ ಅಕ್ಕಪಕ್ಕದ ಬೀದಿಯಲ್ಲೆಲ್ಲ ನೀನು ಮತ್ತು ಅಂಕಲ್ ಜೊತೆ ಮತ್ತೆ ಮದುವೆ ಆಗ್ತಿ ಅಂತ ಮಾತನಾಡಿಕೊಳ್ತಾ ಇದ್ದಾರೆ. ನಿಜನಾ ಅಮ್ಮ? ನೀನು ಬೇಕಾದರೆ ಅವರನ್ನು ಮದುವೆ ಮಾಡಿಕೊಂಡು ಅವರ ಜೊತೆ ಇದ್ದು ಬಿಡು. ನಾವು ಮಾತ್ರ ನಮ್ಮ ಅಪ್ಪನ ಜೊತೆ ಇರ್ತೀವಿ. ಅವರು ಹೇಗಿದ್ದರೂ ಸರಿ, ಅವರ ಜೊತೆನೇ ನಾವಿರುವುದು ಎಂದರು ಮಕ್ಕಳು. ಇವೆಲ್ಲದರ ನಡುವೆ ಭಾನುಚಂದ್ರ ಮಾಲಾಲಿಗೆ ವಿಚ್ಛೇದನ ನೀಡಲು ಮುಂದಾದ. ಆದರೆ ತನ್ನೆರಡು ಮಕ್ಕಳನ್ನು ಅವಳ ಸುಪರ್ದಿಗೆ ನೀಡಬೇಕಾದರೆ ತನಗೆ 30 ಲಕ್ಷ ರೂಪಾಯಿ ನೀಡಬೇಕೆನ್ನುವ ಷರತ್ತು ಹಾಕಿದ. ಮೊದಲೇ ಹೈರಾಣಾಗಿದ್ದ ಮಾಲಾಲಿಗೆ ಗಾಯದ ಮೇಲೆ ಬರೆ ಹಾಕಿದಂತಾಯಿತು. ಇಷ್ಟೊಂದು ದೊಡ್ಡ ಮೊತ್ತವನ್ನು ಎಲ್ಲಿಂದ ತಂದಾಳು? ಸಮಸ್ಯೆ ಪ್ರತಿ ಕ್ಷಣವೂ ಗೊಂದಲದ ಗೂಡಾಯಿತು. ಕಳೆದ 5 ವರ್ಷಗಳಿಂದ ವಿಚ್ಛೇದನ ಪಡೆಯುವ ಸಲುವಾಗಿ ಮಾಲಾ ಹಾಗೂ ವಲ್ಲಭ್ ನಡೆಸಿದ ಈ ಹೋರಾಟ ಚಿಕ್ಕದೇನಲ್ಲ. 10 ಕಡೆ ಓಡಾಟ, ವ್ಯಯಿಸಿದ ಸಮಯ, ಹಣ ಎಲ್ಲವೂ ಅಗಣಿತ. ಇಷ್ಟಾದರೂ ವಿಚ್ಛೇದನ ಪಡೆಯುವ ನಿರ್ಧಾರ ಮಾತ್ರ ಮರೀಚಿಕೆಯಾಗಿ ಉಳಿದಿದೆ. ಇತ್ತ ನೆಮ್ಮದಿಯಿಂದ ಇರಲಾಗದೆ, ಅತ್ತ ಮಾಲಾಲೊಂದಿಗೆ ಪ್ರತ್ಯೇಕವಾಗಿ ವಾಸಿಸಲಾರದೆ ಬದುಕು ಡೋಲಾಯಮಾನವಾಗಿ ಹೋಗಿತ್ತು. ಮೊಬೈಲ್ ರಿಂಗ್ ಅನ್ನಿಸಿದಂತೆ ಯೋಚನಾ ಲಹರಿಯಿಂದ ಹೊರಬಂದ ವಲ್ಲಭ್ಗೆ ರಾತ್ರಿಯೇ 9 ಗಂಟೆಯಾಗಿರುವುದು ಮರೆತು ಹೋಗಿತ್ತು. ನಿಧಾನವಾಗಿ ಎದ್ದು ಲೈಟ್ ಹಾಕುತ್ತಿದ್ದಂತೆ ಮಾಲಾ ಫೋನ್ನ ಲೈನ್ನಲ್ಲಿದ್ಲು. ವಲ್ಲಭ್, ಈ ನ್ಯಾಯಾಲಯದ ಹೋರಾಟದಲ್ಲಿ ತುಂಬ ಸುಸ್ತಾಗಿದ್ದೀನಿ. ಭಾನುಚಂದ್ರ ಇವತ್ತು ಕೂಡ ಎಚ್ಚರಿಕೆ ನೀಡಿ ಹೋದ. ಅವನು ಕೇಳಿದ ಹಣ ನೀಡದೆ ಹೋದರೆ ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡು ಬೇರೆ ಊರಿಗೆ ಹೋಗುವುದಾಗಿ ಬೆದರಿಸ್ತಿದ್ದಾನೆ. ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಮಾಲಾ, ಎಲ್ಲವೂ ಸರಿ ಹೋಗುತ್ತೆ. ನೀನೇನೂ ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆ ಇದ್ದೀನಿ. ಭಯಪಡಬೇಡ. ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ. ನಾಳೆ ಭೇಟಿ ಮಾಡಿ ಮಾತನಾಡ್ತೀನಿ ಎನ್ನುತ್ತಾ ಫೋನ್ ಕಟ್ ಮಾಡಿದ. ಯಾಂತ್ರೀಕೃತ ಬದುಕಿನ ಜಂಜಾಟದಲ್ಲಿ ಕಳೆದು ಹೋಗಿದ್ದ ವಲ್ಲಭ್ ದೈಹಿಕವಾಗಿ ಸಾಕಷ್ಟು ಬದಲಾಗಿದ್ದ. ಬೆಳ್ಳಗಾಗಿರುವ ತಲೆಗೂದಲು, ಹಣೆಯಲ್ಲಿ ಮೂಡಿದ ಗೆರೆಗಳು ವೃದ್ಧಾಪ್ಯದ ಆಗಮನದ ಸೂಚಕವಾಗಿದ್ದವು. ಈ ನಡುವೆ ಕೆಲಸದಲ್ಲಿ ಅಷ್ಟಾಗಿ ಮಗ್ನನಾಗದೇ ಇದ್ದುದರಿಂದ ಸಿಗಬೇಕಾಗಿದ್ದ ಪ್ರಮೋಷನ್ ಕೂಡ ಸಿಗಲಿಲ್ಲ. ತಾಯಿಯ ಚಿಂತೆಯೇ ಬೇರೆ ಥರದಾಗಿತ್ತು. ಕಟ್ಟಿಕೊಂಡ ಹೆಂಡತಿ ಎಂಥವಳಾದರೂ ಬಾಳ್ವೆ ಮಾಡಲೇಬೇಕಾದ ಅನಿವಾರ್ಯತೆಯಿಂದ ಬದುಕುತ್ತಿರುವ ಮಗನಿಗೆ ಮಗಳ ಮದುವೆ ಜವಾಬ್ದಾರಿಯನ್ನು ಹೊರಿಸಲು ಇಷ್ಟವಿಲ್ಲದೆ ಮದುವೆಯನ್ನು ಮುಂದೂಡಿದ್ದರಿಂದ ಬಂಧುಗಳ ನಡುವೆ ಸಂಬಂಧ, ಮಾತುಕತೆ ಎಲ್ಲವೂ ಅಷ್ಟಕ್ಕಷ್ಟೇ ಅನ್ನುವಂತಾಗಿತ್ತು. ಈ ಎಲ್ಲ ಘಟನೆಗಳಿಂದಾಗಿ ವಲ್ಲಭ್ ಇನ್ನಷ್ಟು ಕುಗ್ಗಿ ಹೋಗಿ ಸ್ನೇಹಿತರು, ಬಂಧುಗಳ ನಡುವೆ ತಮಾಷೆಯ ವಸ್ತುವಾಗಿದ್ದ. ಮಾಳಾಲನ್ನು ಪ್ರೀತಿಸಿದ್ದಕ್ಕಾಗಿ ಇಂಥ ಶಿಕ್ಷೆ ಸಿಗುತ್ತೆ ಅಂತ ಅವನು ಖಂಡಿತ ಊಹಿಸಿರಲಿಲ್ಲ. ಸ್ನೇಹಳಿಂದ ವಿಚ್ಛೇದನ ಪಡೆದು ಮಾಲಾಲೊಂದಿಗೆ ನೆಮ್ಮದಿಯ ಸುಂದರ ಬದುಕನ್ನು ರೂಪಿಸಿಕೊಳ್ಳ ಬಯಸಿದ್ದ. ಆದರೆ ಈಗ ಅವೆಲ್ಲವೂ ತಲೆಕೆಳಕಾಗಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಸ್ನೇಹಳೊಂದಿಗೆ ಹೇಗೋ ಹೊಂದಿಕೊಂಡು ಬಾಳುವುದೇ ಲೇಸು ಎಂಬ ಭಾವನೆ ಮೂಡಿದೆ. ಹೀಗಂತ ಅವನ ಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ. ಮನದ ಮೂಲೆಯಲ್ಲೊಂದು ಕಡೆ ಮಾಲಾಲೊಂದಿಗೆ ಜೀವನ ಸಾಗಿಸುವ ಅದೃಷ್ಟ ತನ್ನ ಹಣೆಯಲ್ಲಿ ಬರೆದಿಲ್ಲವೇನೋ ಎಂಬಂತೆ ಕೈಚಲ್ಲಿ ಕುಳಿತು ನಿರಾಳವಾದ ದೀರ್ಘ ಉಸಿರೊಂದನ್ನು ಎಳೆದ. ಕೊನೆಗೆ ನಮಗೆ ದಕ್ಕಿದಾದರೂ ಏನು ವಲ್ಲಭ್? ಭಾನುಚಂದ್ರನ ಜೊತೆ ಜೀವನ ಸಾಗಿಸುವುದು ಬಿಡು. ಕನಸಿನಲ್ಲೂ ಕೂಡ ಅವನ ಮುಖ ನೋಡೋಕ್ಕೆ ಇಷ್ಟಪಡಲ್ಲ.
ಆದರೂ ಕೂಡ ಅವನಿಂದ ಬೇರಾಗಿ ಏನು ಸಾಧಿಸಿದಂತಾಯಿತು? ಕನಿಷ್ಠ ನನ್ನ ಮಕ್ಕಳು ಕೂಡ ನನ್ನಿಂದ ದೂರವಾಗಿ ನನ್ನನ್ನು ನೋಡಲು ಬರೋಲ್ಲ. ಈ ನಡುವೆ ಪ್ರಪಂಚವೇ ಶೂನ್ಯ ಅನ್ನಿಸ್ತಿದೆ. ನಿನ್ನಿಂದಲೂ ದೂರ ಇರಬೇಕೆಂದೆನಿಸ್ತಿದ್ದೆ ವಲ್ಲಭ್. ಇತ್ತೀಚೆಗಂತೂ ಸಮಾಜ ನನ್ನನ್ನು ಯಾವ ರೀತಿ ನೋಡ್ತಿದೆ ಅಂದರೆ, ಗಂಡನ ತೊರೆದು ನಾನೇನೋ ಮಹಾ ಅಪರಾಧ ಮಾಡ್ತಿದ್ದೀನಿ ಅನ್ನೋ ಹಾಗೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ಕುಳ್ಳಿರಿಸಿ ಬಹಿಷ್ಕಾರ ಹಾಕ್ತಿದೆ. ವಯಸ್ಸಂತೂ 40 ದಾಟಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ವೃದ್ಧಾಪ್ಯದ ಆಗಮನವಾಗುತ್ತದೆ. ಆಗ ನನ್ನ ಪರಿಸ್ಥಿತಿ ಏನು? ವಯಸ್ಸಾದ ನನ್ನನ್ನು ಯಾರು ನೋಡಿಕೊಂಡಾರು? ಹಗಲು ರಾತ್ರಿ ಈ ಜಂಜಾಟದಲ್ಲಿ ಕಾಲ ಕಳೆದು ಹೋದ್ದರಿಂದ ವೃತ್ತಿ ಜೀವನದಲ್ಲಿ ಕೂಡ ಸರಿಯಾಗಿ ಯಶಸ್ಸು ಕಾಣಲಿಲ್ಲ. ಎತ್ತ ತಂದೆ ತಾಯಿ ಕೂಡ ನನಗೆ ಬೆಂಬಲ ನೀಡಲು ಬರಲಿಲ್ಲ ಎನ್ನುತ್ತಾ ಎಷ್ಟೋ ದಿನಗಳಿಂದ ಹೆಪ್ಪುಗಟ್ಟಿದ್ದ ನೋವು ಒಮ್ಮೆಲೆ ಹೊರಬಂದಂತೆ ಎಲ್ಲವನ್ನು ವಲ್ಲಭ್ ಮುಂದೆ ಹೇಳಿಕೊಂಡು ನಿರಾಳಲಾದಳು. ನನ್ನ ಪರಿಸ್ಥಿತಿ ಕೂಡ ಅಷ್ಟೇನು ಭಿನ್ನವಾಗಿಲ್ಲ ಮಾಲ. ಆದರೆ ಏನು ಮಾಡುವುದು ಹೇಳು ಎನ್ನುತ್ತಾ ವಲ್ಲಭ್ ನಿಟ್ಟುಸಿರು ಬಿಟ್ಟ. ವಲ್ಲಭ್, ನಾನಿರುವ ಪೇಯಿಂಗ್ ಗೆಸ್ಟ್ ವಾರ್ಡನ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಅದೀಗ ನಿಜ ಅನಿಸುತ್ತೆ. ಹೇಗೆ ತಂದೆ ತಾಯಿನ ನಾವು ಇವರೇ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಹುಟ್ಟಕ್ಕಾಗಲ್ವೋ, ಹಾಗೆ ಜೀವನ ಸಂಗಾತಿನೂ ಇಂಥವರೇ ಬೇಕು ಅನ್ನೋ ಆಯ್ಕೆ ಮಾಡಿಕೊಂಡು ಮದುವೆ ಆಗುವ ಅವಕಾಶ ನಮಗಿರೋಲ್ಲ. ಒಬ್ಬರೊಂದಿಗೆ ಮದುವೆ ಆಯಿತು ಅಂದರೆ ಮುಗಿಯಿತು. ನಂತರ ಏನೇ ಆದರೂ ಅವರನ್ನೇ ಸ್ವೀಕಾರ ಮಾಡಿಕೊಳ್ಬೇಕು. ಅದನ್ನೇ ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಒಪ್ಕೋಬೇಕು. ಮಾಲ ಹೇಳುವುದರಲ್ಲಿ ಸತ್ಯವಿದೆ ಅನಿಸಿತ್ತು ವಲ್ಲಭ್ಗೆ. ಆದರೂ ಮದುವೆ ಆದಮೇಲೆ ಪ್ರೀತಿಯಲ್ಲಿ ಬಿದ್ದಿರುವ ಮಾಲಾಗೆ ದಕ್ಕಿದಾದರೂ ಏನು? ಡ್ರೈವರ್ಸ್ ಯಾವಾಗ ಸಿಗುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ಸಿಗುತ್ತಾ ಅಥವಾ ಸಿಗೋದೇ ಇಲ್ವಾ ಯಾರಿಗೊತ್ತು? ವಲ್ಲಭ್ಗೆ ಎಲ್ಲವೂ ಗೊಂದಲದ ಗೂಡಾಗಿತ್ತು. ದಿನ ಕಳೆದಂತೆ ಕೇಸ್ ಗಂಭೀರವಾಗುತ್ತಾ ಹೋಯಿತು. ಈ ಬಾರಿ ಸ್ನೇಹಳಂತೂ ಡೈವರ್ಸ್ ನೀಡೋಲ್ಲ ಅಂತ ಪಟ್ಟು ಹಿಡಿದು ಕೂತಳು. ಭಾನುಚಂದ್ರ ಕೂಡ ಪರಿಹಾರದ ಹಣ ನೀಡುವಂತೆ ಬೆದರಿಕೆ ಹಾಕಲು ಶುರು ಮಾಡಿದ. ನ್ಯಾಯ ಕಲಾಪದಲ್ಲಿ ನಮ್ಮ ವಾದ ವಿವಾದವನ್ನು ಅವಲೋಕಿಸ್ತಾ ಮಾಲಾ ಹಾಗೂ ವಲ್ಲಭ್ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಹೀಗೇನು ಮಾಡುವುದು ಎಂಬಂತೆ ಜಿಜ್ಞಾಸೆಯಲ್ಲಿ ನಿಂತಿದ್ದರು. ಈ ಪ್ರಶ್ನೆಗಂತೂ ಇಬ್ಬರಲ್ಲೂ ಖಚಿತ ಉತ್ತರವಿಲ್ಲ. ಬಹುಶಃ ಈಗ ಇಬ್ಬರಿಗೂ ಸವಿಸಿದ ಹಾದಿ, ವ್ಯಯಿಸಿದ ಸಮಯ ಎಲ್ಲವೂ ಅರಿವಾಗಿದೆ. ಡೈವರ್ಸ್ ಪಡೆಯಬೇಕೆನ್ನುವ ತಮ್ಮ ನಿರ್ಧಾರ ತಪ್ಪು ಎಂದೆನಿಸಿದೆ. ಮದುವೆಯ ನಂತರವೂ ಪ್ರೀತಿಸುವುದು ಹಾಗೂ ಅದನ್ನು ನಿಭಾಯಿಸುವುದು ಅಷ್ಟು ಸುಲಭವಾದ ಮಾತಲ್ಲ ಏನೋ ಕಟು ಸತ್ಯದ ಅರಿವಾಗುತ್ತಲೇ ಇಬ್ಬರು ಮೌನವಾಗಿ ಅಲ್ಲೇ ಇದ್ದ ಕಲ್ಲು ಹಾಸಿನ ಮೇಲೆ ಕುಳಿತುಕೊಂಡರು. ಬದುಕು ಅವರನ್ನು ಕವಲು ದಾರಿಯಲ್ಲಿ ಕರೆದೊಯ್ಯಿತು. ಆ ದಾರಿಯಿಂದ ಮತ್ತೆ ತಿರುಗಿ ಬರುವುದು ಅಷ್ಟು ಸುಲಭವೇ? ಮೌನ ಮುರಿಯುತ್ತಾ ಎದ್ದು ನಿಂತ ಮಾಲಾ ಏನೂ ಹೇಳದೆ ಹಾಗೆಯೇ ಹೋಗಿಬಿಟ್ಟಳು. ಪ್ರತಿ ಸಲದಂತೆ ವಲ್ಲಭ್ ಈ ಬಾರಿ ಮಾಲಾಗೆ ಮನೆಯವರಿಗೆ ಡ್ರಾಪ್ ನೀಡುವ ಮಾತನಾಡಲಿಲ್ಲ. ಕಾರಲ್ಲಿ ಕುಳಿತುಕೊಳ್ಳುವಂತೆ ಆಹ್ವಾನಿಸಲೂ ಇಲ್ಲ. ಬದುಕು ಬರೀ ಬೆಳಗಲ್ಲ ಎನ್ನುವ ಸತ್ಯದ ಅನಾವರವಾಗಿತ್ತು. ನ್ಯಾಯದೇಗುಲದ ಮೆಟ್ಟಿಲುಗಳನ್ನು ದಿಟ್ಟಿಸಿ ನೋಡ್ತಿದ್ದ ಇಬ್ಬರಿಗೂ ಇಷ್ಟು ದಿವಸ ಅವರು ಸವೆಸಿದ ಪಾದಗಳಷ್ಟೇ ಸುಸ್ತಾಗಿರಲಿಲ್ಲ. ಜೊತೆಗೆ ಹೃದಯ ಮನಸ್ಸುಗಳು ಕೂಡ ಸುಸ್ತಾಗಿದ್ದವು. ನೋಡಿದ್ರಲ್ಲ ಸ್ನೇಹಿತರೆ, ಜೀವನದಲ್ಲಿ ನಿರ್ಧಾರ ತಗೊಳ್ಳುವ ಮೊದಲು ಯೋಚಿಸಬೇಕು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.